ಫೈನಲಿ ವಿ ಆರ್ ಎಟ್ ದ ಐಕಾನಿಕ್ ಮೈಸೂರು ಪ್ಯಾಲೇಸ್ ಆ್ಯಂಡ್ ಈಗಿನ ರಾಜರು ಯದುವೀರ್ ಒಡೆಯರ್ ಆ್ಯಂಡ್ ಈಗ ಅವರು ಮೈಸೂರಿನ ಸಂಸದರು ಆಗಿದ್ದಾರೆ. ಆ್ಯಂಡ್ ಶ್ರವಣ್, ಒಂಚೂರು ಜಾಸ್ತಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಇಟ್. ಏನಿಲ್ಲ, ಮೈಸೂರು ಅಂದರೆ ಮೊದಲು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೈಸೂರು ಅಂತ ಒಂದು ಹೆಸರಿತ್ತು. ಮೈಸೂರು ರಾಜರಂದರೆ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆ, ಮೈಸೂರೇ ಒಂದು ಹೆಮ್ಮೆ. ಮೈಸೂರಿನ ಅಂಬಾರಿ ಅಂದರೆ ಚಿನ್ನದ ಅಂಬಾರಿ ಇದೆ, 750 kg ತೂಕದ ಅಂಬಾರಿ. ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಕಿರೀಟ ಅಂತಲೇ ಹೇಳ್ತಾರೆ. ಮೊದಲು ಇದರಲ್ಲಿ ರಾಜರನ್ನು ಮೆರವಣಿಗೆ ಮಾಡ್ತಾಯಿದ್ರು, ಆದರೆ ಈಗ ನಮ್ಮ ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರನ್ನು ಇಟ್ಟು ಜಂಬೂ ಸವಾರಿ ಅಂತ ಮಾಡ್ತಾರೆ. ಮ್ಯಾಂಗ್ಳೂರ್ ದಸರಾ ಒನ್ ಆಫ್ ದ ಫೇಮಸ್ ದಸರಾ ಇನ್ ದ ಹೋಲ್ ವರ್ಲ್ಡ್. ನಮಗೆ ನಮ್ಮ ಮಂಗಳೂರಲ್ಲಿ ಹೇಗೆ ನಮ್ಮ ಮಂಗಳೂರು ದಸರಾ ಒಂದು ಫೇಮಸ್, ಇಲ್ಲಿ ಇದು ಹೋಲ್ ಓವರ್ ವರ್ಲ್ಡ್ ನೋಡ್ತದೆ ಈ ದಸರಾನು. ಹಾಗೆ ಈ ಅರಮನೆ 1897 ಮದುವೆ ಸಮಾರಂಭ ಇತ್ತು ರಾಣಿಗೆ. ಆಗ ಬೆಂಕಿ ಬಿದ್ದ ಸಮಯದಲ್ಲಿ ಅದರಲ್ಲಿದ್ದಂಥ ಅಂಬಾರಿ, ಹಾಗೆ ಬೆಳ್ಳಿ ಕುರ್ಚಿ, ಇನ್ನು ಅತ್ಯಮೂಲ್ಯವಾದಂತಹ ವಸ್ತುಗಳನ್ನು, ಸ್ಕಲ್ಪ್ಚರ್ಸ್ಗಳನ್ನೆಲ್ಲ ಶಿಫ್ಟ್ ಎಲ್ಲ ಮಾಡಿದರು. ಆಮೇಲೆ ಇದು ಹೊಸತಾಗಿ ನಿರ್ಮಾಣಗೊಂಡದ್ದು. ಸೊ ಇದೊಂದು ಸಣ್ಣ ಫೀಡ್ಬ್ಯಾಕ್. ಹೌದು, ಆ್ಯಕ್ಚುಲಿ ನಮಗೆ ಮಂಗಳೂರು ದಸರಾವನ್ನು ನಾವು ಹೇಗೆ ವಿಜೃಂಭಣೆಯಿಂದ ಆಚರಿಸ್ತೇವೆ, ಹಾಗೆ ಮೈಸೂರ ಜನರಿಗೆ ಇಲ್ಲಿ ಜೋರು ಅಂದರೆ ಅತಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅವರಿಗೆಲ್ಲ ದೊಡ್ಡ ಹಬ್ಬ ಇದ್ದ ಹಾಗೆ. ಆ್ಯಕ್ಚುಲಿ ನನ್ನ ಪ್ರಕಾರ ಈಗ ಒಳ್ಳೆ ವೆದರ್ ಉಂಟು. ನೀವು ಈವ್ನಿಂಗ್ ಟೈಮ್ ಬಂದರೆ ಇಲ್ಲಿ ಒಳ್ಳೆ ಲೈಟಿಂಗ್ಸ್ ಎಲ್ಲ ಇರ್ತದೆ. ಸೊ ದ್ಯಾಟ್ಸ್ ವಾಟ್. ಒಳಗೆಲ್ಲ ತೋರಿಸ್ತೇನೆ, ಬನ್ನಿ ಹೋಗುವ. ಮೈಸೂರು ಪ್ಯಾಲೇಸಿಗೆ ಒಂದು ಬೆಂಕಿ ಬೀಳುವ ಮುಂಚೆ ಮೈಸೂರು ಪ್ಯಾಲೇಸ್ ಹೀಗಿತ್ತು, ಮತ್ತು ಬೆಂಕಿ ಬಿದ್ದಾದಮೇಲೆ ಮೈಸೂರು ಪ್ಯಾಲೇಸು ಅಲ್ಲಿ ನೋಡಿ ನಿಮಗೆ ಕಾಣಿಸ್ತದಲ್ಲ, ಅಂದರೆ ಈಗಿನ ಪ್ರೆಸೆಂಟ್ ಪ್ಯಾಲೇಸ್ ಹೀಗೆ ಉಂಟು. ಇಲ್ಲಿ ಒಂದು ಪೆರೇಡ್ ಹಾಗೆ ಕಾಣ್ತಾ ಉಂಟಲ್ಲ ನಿಮಗೆ, ಮೈಸೂರು ದಸರಾ ಟೈಮಲ್ಲಿ ಸಹ ಇದೇ ರೀತಿಯ ಪೆರೇಡ್ಗಳು ನಡೀತಿರ್ತದೆ. ಸೊ ಸೇಮ್ ವೇ ದ ಪೇಂಟಿಂಗ್ ಹ್ಯಾಸ್ ಬೀನ್ ಡನ್. ಇಲ್ಲಿ ನೋಡ್ತಿದ್ದೀರಲ್ಲ, ದಿಸ್ ಈಸ್ ದ ಟೀಕ್ವುಡ್ ಕಾರ್ವಿಂಗ್ಸ್. ಆ್ಯಂಡ್ ಇದು ನಮ್ಮ ಲಾಂಛನ, ಮೈಸೂರು ಅರಮನೆಯ ಲಾಂಛನ. ಆ್ಯಂಡ್ ಈ ಚೇರ್ಸ್ ಉಂಟಲ್ಲ, ದಿಸ್ ಆರ್ ದ ಸಿಲ್ವರ್ ಚೇರ್ಸ್ ವೇರ್ ಗೆಸ್ಟ್ ಎಲ್ಲ ಬರ್ತಾರಲ್ಲ ಅವರಿಗೆ ಕೂತ್ಕೊಳ್ಳಿಕ್ಕಿರುವ ಜಾಗ. ಆ್ಯಂಡ್ ಯಾರಾದರೂ ಬಂದರೆ ದಿಸ್ ವಿಲ್ ಬಿ ದ ರಾಯಲ್ಟಿ ಗಿವನ್ ಟು ದೆಮ್. ಇದುಂಟಲ್ಲ, ಇದು ಅಂಬಾರಿ, ಪ್ಯೂರ್ಲಿ ಮೇಡ್ ಆಫ್ 24 ಕ್ಯಾರೆಟ್ ಗೋಲ್ಡ್. ಇದು 750 kgs ಉಂಟು. ಮತ್ತು ಇದು ದಸರಾ ಟೈಮಲ್ಲಿ ಉತ್ಸವ ಆಗುವಾಗ, ಜಂಬೂ ಸವಾರಿ ಆಗುವಾಗ ಹೊರಗಡೆ ತೆಗೆದು ಮೆರವಣಿಗೆ ಮಾಡ್ತಾರೆ. ಸೊ ಇಲ್ಲೆಲ್ಲ ಇದು ರಾಜರ ದರ್ಬಾರು. ಇಲ್ಲಿ ರಾಜರು ಕೂತು ಜನರ ಕಷ್ಟ ಸುಖಗಳನ್ನು ಆಲಿಸ್ತಿದ್ರು. ಆ್ಯಂಡ್ ದಿಸ್ ಈಸ್ ದ ಪ್ಲೇಸ್ ವೇರ್ ಪೀಪಲ್ ಹೂ ಯೂಸ್ ಟು ಸಿಟ್. ನೀವಿಲ್ಲಿ ನೋಡ್ಬೋದು ವಾಟ್ ಅ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಇಟ್ ಈಸ್. ಅದು ಸಹ ಆ ಕಾಲದಲ್ಲಿ ಕಟ್ಟಿರುವಂಥದ್ದು ಇದು. ಸೊ ಇಟ್ಸ್ ವಂಡರ್ಫುಲ್. ಫೈನಲಿ we completed seeing the Mysore Palace. It was beautiful and ಚಿಕ್ಕದಿರುವಾಗೊಮ್ಮೆ ಬಂದಿದ್ದೆ, ಬಟ್ ಈಗ ಪುನಃ ಬರುವ ಆಪರ್ಚುನಿಟಿ ಎಲ್ಲ ಸಿಕ್ಕಿತು. ಹೇಳಬೇಕಂದ್ರೆ the palace was really awesome and it just showed the rich culture and the heritage. ಮತ್ತು ಇನ್ನೊಂದು ವಿಷಯ, ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಅಣ್ಣನ ಹತ್ರ ಹೀಗೆ ಜಸ್ಟ್ ಮಾತಾಡುವಾಗ ಹೇಳಿದರು, ಅಂದರೆ ಆ ಕಾಲದಲ್ಲಿ ಏನನ್ನು ಅವರು ಕಟ್ಟಿದ್ರು ಈಗ ಸಹ ಏನು ಸಹ ಚೇಂಜಸ್ ಮಾಡ್ತಾ ಇಲ್ಲ. ಹಾಗೆ ಲೈಕ್ ಸಮ್ ರಿನೋವೇಷನ್ ಅಥವಾ ಪೇಂಟಿಂಗ್ಸ್ ಏನೂ ಮುಟ್ತಾ ಇಲ್ಲ. ಆಗ ಹೇಗಿತ್ತು ಈಗ ಸಹ ಹಾಗೆ ಉಂಟು. ಸೊ ಯು ಕ್ಯಾನ್ ಜಡ್ಜ್ ದ ಲೈಕ್, ಅಂದರೆ ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದೇನೆಂದರೆ ಆಗ ಎಷ್ಟು ಕ್ವಾಲಿಟಿಯಲ್ಲಿ ಮಾಡ್ತಿದ್ರು ಅಂತ, ಆಗಿನ ಕ್ವಾಲಿಟಿ ಹೇಗಿತ್ತು ಅಂತ. ಸೊ ಯಾ, ದ್ಯಾಟ್ಸ್ ಇಟ್ ಐ ವಾಂಟೆಡ್ ಟು ಸೇ. ಹಾಗೆಲ್ಲ ಕತೆಗಳು.